40, ಎರಡನೇ ಗೇರು 65, ಇದರಲ್ಲಿರೋದೇ 5 ಗೇರು. ಸೀಟು ಸಖತ್ ಕಂಫರ್ಟೇಬಲ್ ಆಗಿದೆ. ಮೂರನೇ ಗೇರು 88. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಇರೋದು ಬಜಾಜ್ ಪಲ್ಸರ್ N160. ಸೊ ಫಸ್ಟ್ ಆಫ್ ಆಲ್ ಇದರ ಎಕ್ಸಾಸ್ಟ್ ಸೌಂಡ್ ಕೇಳ್ಬಿಡೋಣ. ಸೊ ಸ್ವಲ್ಪ ಬೇಸ್ ಹೆಚ್ಚಿಗೆನೇ ಇದೆ ಅನ್ಕೊಂಡಿರೋಕಿನ. ಅದು ಬಿಟ್ರೆ ಬಜಾಜ್ ಅವರು ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಏನಂದ್ರೆ, ಬಜಾಜ್ ಅವ್ರು ಹೆಂಗಂದ್ರೆ ಫಸ್ಟ್ ಒಂದು ಮಾಡೆಲ್ ತೆಗಿತಾರೆ ಹೊಸದು, ಅದಕ್ಕೆ ಒಂದು 2-3 cc ಡಿಫ್ರೆಂಟ್ ಡಿಸ್ಪ್ಲೇಸ್ಮೆಂಟ್ ಇರೋ ಇಂಜಿನ್ ಹಾಕ್ಬಿಡ್ತಾರೆ. ಇದು OBD 2 ಮಾಡಲು. ಇವಾಗ ಒಂದು 2 ತಿಂಗಳಾಗಿದೆ ಬಿಟ್ಟು. ಇದರಲ್ಲಿ ಇರೋದು 160 cc, 15.6 bhp ಪವರು ಮತ್ತೆ 14.5 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿರೋದು 5 ಸ್ಪೀಡ್ ಗೇರ್ ಬಾಕ್ಸ್. ಸ್ಪೀಡ್ ಚೆಕ್ ಮಾಡೋಣ ಇಲ್ಲಿ. ಸೊ ಇವಾಗಿರೋದು 1ನೇ ಗೇರು. ಸೊ ಹಿಂದ್ಗಡೆನು ಯಾರು ಇಲ್ಲ. 1ನೇ ಗೇರು 40, ಎರಡನೇ ಗೇರು 65, ಇದರಲ್ಲಿರೋದೇ 5 ಗೇರು. ಸೀಟು ಸಖತ್ ಕಂಫರ್ಟೇಬಲ್ ಆಗಿದೆ. ಮೂರನೇ ಗೇರು 88, ನಾಲ್ಕನೇ ಗೇರು 110, 6th ಗೇರು ಕಂಟಿನ್ಯೂಸ್ ಆಗಿ ಫೀಲ್ ಆಗುತ್ತೆ ಕೊಡಬೇಕಿತ್ತಂತ. 6th ಗೇರ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಹೈವೇದಲ್ಲಿ ಫೀಲ್ ಆಗುತ್ತೆ ನಿಮಗೆ. ಸಿಟಿ ರೈಡಿಂಗಲ್ಲಿ ಅಷ್ಟೇನು ಬೇಕಾಗಲ್ಲ 6th ಗೇರು. ಟಾಪ್ ಎಂಡಿಗೂ ಮತ್ತೆ ತುಂಬ ಟೈಮ್ ಬೇಕಾಗುತ್ತೆ. ಎಷ್ಟೇ ಟಕ್ಕಿನಾದರೂ 130 ಹೋಗುತ್ತೆ ಲಾಸ್ಟ್. ಟಾಪ್ ಎಂಡ್ ಅಷ್ಟು ಇಂಪ್ರೆಸಿವ್ ಆಗಿಲ್ಲ, ಬಟ್ ಇಂಜಿನ್ ಸಖತ್ ಸ್ಮೂತ್ ಆಗಿದೆ. ಫಸ್ಟ್ ಗೇರು, ಸೆಕೆಂಡ್ ಗೇರು ಅಪ್ ಟು 4th ಗೇರ್ ಮಟ್ಟವರೆಗೂ ಆರಾಮಾಗಿ ನಿಮಗೆ ಇನ್ನಾಫ್ ಟಾರ್ಕ್, ಇನ್ನಾಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದಾದ್ಮೇಲೆ ಸ್ವಲ್ಪ ಲ್ಯಾಗ್ ಆಗುತ್ತಿದ್ದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಹ್ಯಾಂಡ್ಲ್ ಸಖತ್ ಕಂಫರ್ಟೇಬಲ್ ಆಗಿದೆ, ಸ್ಟೇಬಲ್ ಆಗಿದೆ. ಮೈಲೇಜ್ ಅರೌಂಡ್ 50-55 ಕೊಡುತ್ತೆ. ಇಲ್ಲಿ ಮೀಟ್ರಲ್ಲಿ ಇವಾಗ 45 ತೋರಿಸ್ತಿದೆ ಮೈಲೇಜ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಂಜಿನ್ ಮೇಲ್ಗಡೆ ತುಂಬಾನೇ ಸ್ಟ್ರೆಸ್ ಬೀಳ್ತಿದೆ ಅಂತ ಫೀಲ್ ಆಗುತ್ತೆ ಟಾಪ್ ಎಂಡ್ ಅಲ್ಲಿ. ಅದು ಬಿಟ್ರೆ ಇದ್ರದ್ದು ಮೇನ್ ಏನಂದ್ರೆ ಮಿಡ್ ರೇಂಜ್ ಮತ್ತೆ ಸ್ಟಾರ್ಟಿಂಗ್ ಸಖತ್ತಾಗಿ ಕಿಕ್ ಕೊಡುತ್ತೆ ಗಾಡಿ. ಸಖತ್ ಕಾನ್ಫಿಡೆನ್ಸ್ ಕೊಡುತ್ತೆ. ಫ್ರಂಟ್ ಬ್ರೇಕ್, ರೇರ್ ಬ್ರೇಕ್ ಓಕೆ ಆಗಿದೆ. ನೀವು ಆರಾಮಾಗಿ ಹೈವೇದಲ್ಲಿ 100 ಆರಾಮಾಗಿ ಕ್ರೂಸ್ ಮಾಡ್ಬೋದು. 100 ದಾಟಿದ ತಕ್ಷಣನೇ ಇಂಜಿನ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ ಇದರಲ್ಲಿ. ಸೊ ಇದರಲ್ಲಿ E20 ಅಂತ ಕೊಟ್ಟಿದ್ದಾರೆ ಫ್ಯೂಲ್ ಟ್ಯಾಂಕ್ ಮೇಲ್ಗಡೆ. ಸೊ E20 ಅಂದ್ರೆ ಇದರಲ್ಲಿ ಇಥನಾಲ್ ಫ್ಯೂಲ್ ಕೂಡ ಹಾಕ್ಸ್ಬೋದು. ನನ್ನ ಅವಶ್ಯಕತೆನೇ ಇಲ್ವಲ್ಲ. ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,30,000. ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಇದು ಡುವಲ್ ಚಾನಲ್ ABS 1,30,000 ಮತ್ತೆ ಸಿಂಗಲ್ ಚಾನಲ್ ABS 1,22,000. 8,000 ಡಿಫ್ರೆನ್ಸ್ ಇದೆ. ಆನ್ ರೋಡ್ ಪ್ರೈಸ್ 1,70,000-80,000 ಆಗುತ್ತೆ 2 ವೇರಿಯಂಟ್. ಅದು ಬಿಟ್ರೆ ಮುಂದ್ಗಡೆ ಫೇಸ್ ನೋಡಿದ ತಕ್ಷಣ MT-15 ನೆನಪಾಗುತ್ತೆ. ಪವರ್ ಡೆಲಿವರಿ ಕೂಡ ಲೀನಿಯರ್ ಆಗಿದೆ, ಅಗ್ರೆಸಿವ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಇದರಲ್ಲಿ ಮೈಲೇಜ್ ಅಷ್ಟು ಕೊಡೋದು. ನಮಗೆಲ್ಲ ಗೊತ್ತಾಗೋಯ್ತು. 160 cc ಗಾಡಿ ತಗೊಳ್ಳೋರೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಸ್ವಲ್ಪ ಪವರು ಪ್ಲಸ್ ಮೈಲೇಜ್. ಮೇನ್ ಫೋಕಸ್ ಇರೋದೇ ಮೈಲೇಜ್ಗೆ. ಮೇಂಟೆನೆನ್ಸ್ ಅಷ್ಟಲಿ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ. ಬಜಾಜ್ ಪಾರ್ಟ್ಸ್ ಗೊತ್ತಲ್ಲ, ಫುಲ್ ಚೀಪು. ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗಾಡಿನ.
160cc ಗಾಡಿ ಅನ್ಸಲ್ಲ, ಒಂಥರ 200cc ಗಾಡಿ ಅನ್ಸುತ್ತೆ. N250 ಅಲ್ಲಿ ಇರೋದು ಸಿಮಿಲರ್ ಕಾಂಪೋನೆಂಟ್ಸ್, ಏನು ಚೇಂಜ್ ಇಲ್ಲ, ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಚೇಂಜ್. ಅಂದರೆ ಲೆಕ್ಕ ಹಾಕೊಳ್ಳಿ 160cc ಹೆಂಗೆ ಕಾಣುತ್ತೆ ಅಂತ. N160 N250 ಎರಡು ಸೇಮು, ಬೆಳೆದಿರೋದೆಲ್ಲ ಹಾಲಲ್ಲ ಅಂತ ಇಲ್ಲಿ ನೋಡಿ ಕಂಡುಹಿಡಿಯೋದಷ್ಟೇ. ಇಲ್ಲಿ N250 N250 ಅಂತ ಕೊಟ್ಟಿದ್ದಾರೆ ಅಷ್ಟೇ. N250 ಹೆಂಗೈತೋ ಇದನ್ನು ಹಂಗೆ ಐತೆ, ಸೇಮ್ ಡಿಸೈನ್, ಟ್ಯಾಂಕ್ ಕೆಪಾಸಿಟಿ 15 ಲೀಟರ್ಸ್, ಮುಂದ್ಗಡೆ ಡಿಸ್ಕ್, ಮುಂದ್ಗಡೆ ವೀಲ್ಸ್, ಹಿಂದ್ಗಡೆ ಅಲಾಯ್ ವೀಲ್ಸ್ ಎಲ್ಲ ಸೇಮ್ N250 ಇರೋದು. ಸೊ ಫ್ರಂಟ್ ಅಲ್ಲಿರೋದು 17 ಇಂಚ್ ಅಲಾಯ್ ವೀಲ್ಸ್, 100mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಇದು ಗ್ರೆಮಿಕಾ ಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಯಾವುದೋ ಹೊಸ ಕಂಪ್ನಿ ಬಂದಿದೆ ಅನ್ಕೊಳ್ತೀನಿ, ಬಜಾಜ್ ಅವ್ರು ಬಡ್ದು ಬಾಯಾಗ ಹಾಕೊಂಡ್ಬಿಟ್ಟವ್ರೆ. ಇವಾಗ ಇದು ಇರೋದು ಡುವಲ್ ಚಾನಲ್ ABS, ಇದು LED DRLs, ಇದು ಸಿಂಗಲ್ ಪ್ರೊಜೆಕ್ಟರ್ ಹೆಡ್ಲೈಟ್. ಸೊ ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದ್ರೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದೇ 160cc ಅಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಚಾರ್ಜಿಂಗ್ ಪೋರ್ಟ್, ಬೇರೆ ಯಾವ ಗಾಡಿಯಲ್ಲಿ ನೋಡಿಲ್ಲ. ಅದು ಬಿಟ್ರೆ ಇದರಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ. ಇಲ್ಲಿ ಪಲ್ಸರ್ ಅಂತ ಕೊಟ್ಟಿದ್ದಾರೆ, ಡಿಜಿಟಲ್ ಅನಲಾಗ್ ಎರಡು ಮಿಕ್ಸ್ ಮಾಡಿದ್ದಾರೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಕೂಡ ಇದೆ ಇದರಲ್ಲಿ, ಇಲ್ಲಿ ತೋರಿಸುತ್ತೆ ನೋಡಿ, ಇದು ಗೇರ್ ಪೊಸಿಷನ್ ಇಂಡಿಕೇಟರ್. ಅದು ಬಿಟ್ರೆ ಹ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ಇದು ಕಿಲ್ ಸ್ವಿಚ್, ಇದು ಹೆಡ್ಲೈಟ್ ಬಟನ್, ಇದು ಸೆಲ್ಫ್ ಸ್ಟಾರ್ಟ್, ಇದು ಹೈ ಬೀಮ್, ಲೋ ಬೀಮ್, ಇದು ಇಂಡಿಕೇಟರ್ ಬಟನ್, ಇದು ಹಾರ್ನ್, ಮಿರರ್ಸ್. ಸೊ ಫಾಸ್ಟ್ ಸ್ಪೀಡ್ ಗೇರ್ ಬಾಕ್ಸ್ ಸೆಕ್ಷನ್, ಸ್ವಿಂಗ್ ಆರ್ಮ್, 130mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ, ಟೈರ್ ಹಗ್ಗರ್, ಇಂಡಿಕೇಟರ್ಸ್, LED ಟೇಲ್ ಲೈಟ್. ಸ್ವಲ್ಪ ಹಿಂಗ್ ಬಂದು ಹಿಂಗ್ ಹೋಗಿದಾವೆ ಎರಡು. ಹಿಂದ್ಗಡೆ ಗ್ರ್ಯಾಬ್ ರೇಲ್ಸ್, ಸಿಟಿ ರೈಡಿಗೆಲ್ಲ ಚೆನ್ನಾಗಿದೆ, ಮತ್ತೆ ನೋಡಕ್ಕೂ ಸ್ಟೈಲಿಶ್ ಆಗಿದೆ. ಹೊಸ ಡಿಸೈನ್, 15 ಲೀಟರ್ ಫ್ಯೂಲ್ ಟ್ಯಾಂಕ್. ಇಲ್ಲಿ ಸೀಟ್ ಮೇಲ್ಗಡೆನು ಪಲ್ಸರ್ ಅಂತ ಕೊಟ್ಟಿದ್ದಾರೆ. ಸೀಟು ಸಖತ್ ಕಂಫರ್ಟೇಬಲ್ ಆಗಿದೆ. ಸೊ ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರೋದು, ಅಂಡರ್ ಬೆಲ್ಲಿ ಎಕ್ಸಾಸ್ಟ್, ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್, ಡುವಲ್ ಚಾನಲ್ ABS, DTSI ಟ್ವಿನ್ ಸ್ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆಲ್ಲಿ ಪ್ಯಾನ್, ಕ್ರ್ಯಾಶ್ ಗಾರ್ಡ್ಸ್ ಎಲ್ಲ ಸ್ಟಾಕೇ ಬರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.